ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 2 ವರ್ಷ ಆಗಿರುವಂತದ್ದು. ಜೈಲು ಆಯಿತು, ಜಾಮೀನು ಆಯಿತು, ಇದೀಗ ಮತ್ತೆ ಬಂಧನಕ್ಕೆ ಒಳಗಾಗಿದ್ದಾರೆ ದರ್ಶನ್ ರವರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 2 ವರ್ಷ ಪೂರ್ಣಗೊಂಡಿರುವಂತದ್ದು. ಮೊದಲಿಗೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು, ಮತ್ತೆ ಜಾಮೀನನ್ನ ನೀಡಲಾಗಿತ್ತು. ಅದಾದ ನಂತರ ಹೈಕೋರ್ಟ್ ಜಾಮೀನನ್ನ ರದ್ದು ಮಾಡಿತ್ತು. ಮತ್ತೆ ಇದೀಗ ಜೈಲಿಗೆ ಹೋಗಿರುವಂತದ್ದು ದರ್ಶನ್ ರವರು. ದರ್ಶನ್ ಪ್ರಕರಣಕ್ಕೆ 2 ವರ್ಷದ ಮೈಲಿಗಲ್ಲು ಇದೀಗ ಪೂರ್ಣಗೊಂಡಿರುವಂತದ್ದು. ಕೊಲೆ ಕೇಸ್ನಲ್ಲಿ ಸಹಚರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ ದರ್ಶನ್ ಜೈಲಿನಲ್ಲಿಯೇ ಇರುವಂತದ್ದು. ಜಾಮೀನು ರದ್ದು ಅರ್ಜಿ ವಜಾ ಮಾಡಿದಂತಹ ಹೈಕೋರ್ಟ್ ಇದೀಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮತ್ತೆ ಸುದ್ದಿಯಲ್ಲಿ ಇದೆ. ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೇಸ್ ನ್ಯಾಯಾಲಯದ ಬೆಳವಣಿಗೆಗಳ ತಾವರ ಚಿತ್ತ ಇರುವಂತದ್ದು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ ಅರೆಸ್ಟ್ ಆಗಿ ಜೂನ್ 11ಕ್ಕೆ 2 ವರ್ಷ ಪೂರೈಸಿರುವಂತದ್ದು. ಕೊಲೆ ಕೇಸ್ನಲ್ಲಿ 2024 ಜೂನ್ 11ರಂದು ಮೈಸೂರಿನಲ್ಲಿ ಹೋಟೆಲ್ ಒಂದರಲ್ಲಿ ಅರೆಸ್ಟ್ ಅನ್ನ ಮಾಡಲಾಗಿತ್ತು. ದರ್ಶನ್ ರವರನ್ನ 1 ಬಾರಿ ಮಧ್ಯಂತರ ಜಾಮೀನನ್ನ ಪಡೆದು ಹೊರ ಬಂದಿದ್ರು. ಅದಾದ ಬಳಿಕ ಸುಪ್ರೀಂನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆ ದರ್ಶನ್ ಸೇರಿ 7 ಆರೋಪಿಗಳು ಮತ್ತೆ ಜೈಲು ಪಾಲಾಗಿದ್ರು. ಇನ್ನು ದರ್ಶನ್ ಸಹಚರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 5 ಆರೋಪಿಗಳು ಜಾಮೀನು ರದ್ದು ಕೋರಿ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾವನ್ನ ಮಾಡಿರುವಂತದ್ದು. ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ A3 ಪವನ್, ಹಾಗೆ A4 ರಾಘವೇಂದ್ರ, ಹಾಗೆ A5 ನಂದೀಶ್, A9 ಧನರಾಜು, ಹಾಗೆ A10 ವಿನಯ್ ಸೇರಿ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಮಧ್ಯೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಮತ್ತೆ ಕಿಡಿಗೇಡಿಗಳ ಕಾಟ ಮುಂದುವರಿತಾ ಇದೆ. ಹಿಂದೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕೆಟ್ಟ ಕಾಮೆಂಟ್ಗಳನ್ನು ಹಾಕ್ತಾ ಇದ್ರು. ಇವತ್ತಿಗೂ ಕೂಡ ಅದು ಮುಂದುವರಿತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿಗೆ ಮೂವಿಗೆ ಹೋದಂತಹ ವಿಡಿಯೋ ಹಾಕಿ ಕೆಟ್ಟ ಕಾಮೆಂಟ್ ಮಾಡುವ ಮೂಲಕ ನಿಂದನೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 2 ವರ್ಷ ಪೂರ್ಣಗೊಂಡಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ.